ಬಂಗಾರಿ. ಬಾ ರವಿ, ಕೂತ್ಕೋ. ಅಯ್ಯೋ ಬಂಗಾರಿ, ಕೂತ್ಕೊಳ್ಳೋದು ಹಾಗಿರಲಿ. ನಿಂಗೆ ವಿಷಯ ಗೊತ್ತಾಯ್ತಾ? ಸಿದ್ದು ಭಾವನನ್ನ ಹನಿಮೂನ್ಗೆ ಅಂತ ಫಾರಿನ್ಗೆ ಕಳಿಸ್ತಾ ಇದ್ದಾರಂತೆ. ಗೊತ್ತಾಯ್ತು ರವಿ. ಅವಳು ಮಿಡಲ್ ಕ್ಲಾಸ್ ಲೈಫಲ್ಲಿ ಇದೆಲ್ಲ ಎಲ್ಲಿ ನೋಡೋಕ್ಕಾಗ್ತಿತ್ತು? ಹೇಗೋ ಹೋಗ್ಲಿ ಬಿಡು. ಇದೇನಿದು ಒಂದೇ ಮಾತಲ್ಲಿ ಮುಗಿಸ್ಬಿಟ್ಲಲ್ಲ. ಏನು ರವಿ ಸೈಲೆಂಟ್ ಆಗಿಬಿಟ್ಟೆ? ಅಲ್ಲ, ಸಿದ್ದು ಭಾವನ ಲೈಫ್ ಚೆನ್ನಾಗಾಗ್ತಿದೆ ಅಂತ ಗೊತ್ತಾದ ಮೇಲೂ ನೀ ಅದಕ್ಕೆ ರಿಯಾಕ್ಟ್ ಮಾಡಿಲ್ವಲ್ಲ, ಅದಕ್ಕೆ ಯಾಕೆ ಬಂಗಾರಿ, ಏನು ಸಮಾಚಾರ? ರವಿ, ಅವಳ ಜೀವನ ಅಂತ ಬ್ಯುಸಿ ಆಗಿಬಿಟ್ರೆ ನಮ್ಮ ತಂಟೆಗೆ ಖುಷಿ ತಂಟೆಗೆ ಬರಲ್ಲ. ನಾವು ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಎಲ್ಲಾದರೂ ಹೋಗಲಿ, ಹೇಗಾದರೂ ಹೋಗಲಿ, ನಮ್ಮ ನೆಮ್ಮದಿ ನಮ್ಗೆ ಇಂಪಾರ್ಟೆಂಟ್ ಅಷ್ಟೆ. ಹೌದು ಬಂಗಾರಿ, ನೀನು ಹೇಳೋದು ನಿಜಾನೇ. ಅಲ್ಲ, ಇವಳಿಗೆ ಭಾವನ ವಿಷಯ ಹೇಳಿದ್ರು ಸುಮ್ಮನೆ ಆಗೋದ್ಲಲ್ಲ, ಇದು ಹೆಂಗೆ ಅಂತ? ಇಬ್ಬರು ಸೇರ್ಕೊಂಡು ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ತಿರ್ಬೋದಾ? ನನಗ್ಯಾಕೋ ಡೌಟ್ ಹೊಡಿತಿದೆಯಲ್ಲ. ಇನ್ ಕೇಸ್ ಇವರಿಬ್ಬರು ಬೇರೆ ದಾರಿಯಿಂದ ಆಕ್ಸಿಡೆಂಟ್ ಬಗ್ಗೆ ತಿಳ್ಕೊಂಡ್ರೆ, ಅದ್ರ ಹಿಂದೆ ಇರೋದು ನಾನೇ ಅಂತ ಗೊತ್ತಾಗೋದ್ರೆ, ಓ ಮೈ ಗಾಡ್, ನನಗೆ ಕಷ್ಟ ಆಗೋದು. ಇದಕ್ಕೆ ಆ ಸಿದ್ದುನು ಸಪೋರ್ಟ್ ಮಾಡ್ತಾನೆ. ಅದಕ್ಕೆ ಮೊದಲು ಆ ಭಾವನಾ ಸಿದ್ದುನ ದೂರ ಮಾಡಬೇಕು. ಆಮೇಲೆ ಆದಷ್ಟು ಬೇಗ ನನ್ನ ಬಂಗಾರಿ ನನ್ನ ಮಾತು ಕೇಳೋ ಹಾಗೆ ಮಾಡಬೇಕು.